ಸೊ ನೀವು ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ತಾ ಇರಬಹುದು, ಇದು ನಮಗೆ ಆಕ್ಚುಲಿ ಔಟ್ಸೈಡ್ ವ್ಯೂ. ಹಾಗೆ ಒಂದು ಬಾಲ್ಕನಿ ಕೂಡ ಹೋಗೋಣ ನಾವು. ಇದು ನನ್ನ ಫೇವ್ರೆಟ್ ಸ್ಪಾಟ್ ಆಕ್ಚುಲಿ. ಇಲ್ಲಿ -ಡಿಗ್ರೀಸ್ ಅಲ್ಲಿ ಹೋಗುವಾಗ ನಾವು ಹೀಟರ್ನ ಆನ್ ಮಾಡ್ಕೊಂಡಿರ್ತೀವಿ. ಈ ಪ್ಲೇಸ್ ಅಲ್ಲಿ ಕಸನ ಬಿಸಾಕಬಾರ್ದು ಅಂತ. ನೀವು ಕಿಚನ್ ಅಲ್ಲಿ ಒಂದು ಪುಟ್ಟ ಫ್ರಿಡ್ಜ್ ನೋಡಿದ್ರಿ ಅಲ್ವಾ, ನಮ್ಗೆ ಹೊರಗಡೆ ಕೂಡ ಒಂದು ಫ್ರಿಡ್ಜ್ ಇದೆ. ನಾವು ನಮ್ಮ ಬಾಲ್ಕನಿಯಲ್ಲೇ ಒಂದು ಪುಟ್ಟ ಫ್ರಿಡ್ಜ್ ನ ಸೆಟಪ್ ಮಾಡ್ಕೊಂಡಿದ್ದೀವಿ ನೋಡಿ. ನಮಸ್ಕಾರ ಎಲ್ರಿಗೂ, ಹೋಪ್ ಎಲ್ರು ಚೆನ್ನಾಗಿದ್ದೀರಾ. ವೆಲ್ಕಮ್ ಟು ಸುವೀಸ್ ವರ್ಲ್ಡ್. ಇವತ್ತಿನ ವ್ಲಾಗ್ ಏನಪ್ಪಾ ಅಂತಂದ್ರೆ, ನಾವು ನಮ್ಮ ಜರ್ಮನಿಯಲ್ಲಿರೋ ಮನೆ ಹೋಮ್ ಟೂರ್ ಮಾಡ್ತಾ ಇದೀವಿ. ತುಂಬಾ ದಿವಸದಿಂದ ಅನ್ಕೊಳ್ತಾ ಇದ್ದೆ ಆಕ್ಚುಲಿ ಮಾಡ್ಬೇಕು ಅಂತ ಅಂದ್ಬಿಟ್ಟು. ಸೊ ಫೈನಲಿ ದ ಡೇ ಹ್ಯಾಸ್ ಕಮ್. ಸೊ ಬನ್ನಿ ನಮ್ಮ ಹೋಮ್ ಟೂರ್ ನ ಸ್ಟಾರ್ಟ್ ಮಾಡೋಣ. ಸೊ ಇದು ನಮ್ಮ ಅಪಾರ್ಟ್ಮೆಂಟ್ ನ ಎಂಟ್ರೆನ್ಸ್. ಸೊ ಎಂಟ್ರೆನ್ಸ್ ನ ರೈಟ್ ಆಪೋಸಿಟ್ ನೀವು ನೋಡ್ಬೋದು, ಎವ್ರಿ ಈಚ್ ಫ್ಲಾಟ್ಗೆ ಒಂದೊಂದು ಕಾರ್ ಪಾರ್ಕಿಂಗ್ ರಿಸರ್ವ್ಡ್ ಆಗಿರುತ್ತೆ. ಸೊ ಇಲ್ಲಿಂದ ಫುಲ್ ಇದು ನಮ್ಮ ಅಪಾರ್ಟ್ಮೆಂಟ್ ಇದೆ. ಹಾಗೆ ಸ್ವಲ್ಪ ಮುಂದೆ ಹೋದ್ರೆ ಇಲ್ಲಿ ನೋಡಿ, ನಮಗೆ ಕಸ ಬಿಸಾಡಕ್ಕೆ ಸೆಪರೇಟ್ ಆಗಿ ಈಚ್ ಅಪಾರ್ಟ್ಮೆಂಟ್ಗೆ ಸೆಪರೇಟ್ ಈ ತರ ಒಂದು ರೂಮ್ ಇರುತ್ತೆ. ಇಲ್ಲಿ ನೋಡಿ ನಾವು ಕಸನ ಡಂಪ್ ಮಾಡಬೇಕು. ಸೊ ಅದಕ್ಕೆ ಕೂಡ ನಮಗೆ ಸೆಪರೇಟ್ ಆಗಿ ಲಾಕ್ ಕೊಟ್ಟಿರ್ತಾರೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ಬೇರೆ ಬೇರೆ ಅಪಾರ್ಟ್ಮೆಂಟ್ಸ್ ಆಗಲಿ ಬೇರೆ ಲೋಕಲೈಟ್ಸ್ ಯಾರು ಬಂದು ಈ ಪ್ಲೇಸ್ ಅಲ್ಲಿ ಕಸನ ಬಿಸಾಕಬಾರ್ದು ಅಂತ. ಇಲ್ಲಿ ನೋಡಿ ನಮಗೆ ಸೆಪರೇಟ್ ಕಲರ್ಸ್ ಇದೆ, ಬ್ಲ್ಯಾಕ್, ಬ್ಲೂ ಮತ್ತೆ ಗ್ರೀನ್. ಅದರ ಪ್ರಕಾರನೇ ನಾವು ವೆಟ್, ಡ್ರೈ ಮತ್ತೆ ಈ ತರ ಗ್ಲಾಸ್ ಐಟಮ್ಸ್ ನ ಡಿಸ್ಪೋಸ್ ಮಾಡಬೇಕಾಗುತ್ತೆ. ನಮ್ಮ ಎಂಟ್ರೆನ್ಸ್ ಹತ್ರನೇ ಈ ತರ ಈಚ್ ಅಪಾರ್ಟ್ಮೆಂಟ್ಸ್, ಈಚ್ ಫ್ಲಾಟ್ ಇದು ನೇಮ್ಸ್ ಎಲ್ಲ ಹಾಕಿರ್ತಾರೆ. ನಮ್ದು ನೋಡಿ ಇಲ್ಲಿದೆ. ಸೊ ಅಲ್ಲಿ ನಮ್ಗೆ ನಮ್ಮ ಪೋಸ್ಟ್ ಕಾರ್ಡ್ಸ್ ಏನಿದ್ರು ಕೂಡ ಅಲ್ಲಿ ಹಾಕಿರ್ತಾರೆ. ಇದು ನಮ್ಮ ಕಾಲಿಂಗ್ ಬೆಲ್. ಇಲ್ಲಿ ನಾವು ಈ ತರ ಪ್ರೆಸ್ ಮಾಡ್ತಿದ್ದಂಗೆ ನಾವೀಗ ಬೆಲ್ ಆಗುತ್ತೆ. ಮನೆ ಒಳಗಡೆ ಹೋದ್ಮೇಲೆ ತೋರಿಸ್ತಿದೀವಿ ಹೇಗೆ ನಾವು ಅಲ್ಲಿಂದಾನೆ ಅನ್ಲಾಕ್ ಮಾಡ್ಬೋದು ಅಂತ. ಸೊ ಈಗ ಲೆಟ್ಸ್ ಗೆಟ್ ಇನ್. ಅಲ್ಲಿಂದ ಬರ್ತಿದ್ದಂಗೆ ನೋಡಿ ಇದು ನಮ್ಮ ಮನೆ. ಸೊ ಇಲ್ಲಿ ಕಾಲಿಂಗ್ ಬೆಲ್ ಅಲ್ಲಿ ನೋಡಿ ಇವ್ರ ಹೆಸರು ಕೂಡ ಬರ್ದಿರ್ತಾರೆ. ವೆಲ್ಕಮ್. ನಾನು ಅವಾಗಲೇ ಹೇಳಿದ್ದೆ ಅಲ್ಲ, ಕಾಲಿಂಗ್ ಬೆಲ್ ಮಾಡಿದ ತಕ್ಷಣನೇ ನಾವು ಈ ಲಾಕ್ನ ಈ ಥರ ಪ್ರೆಸ್ ಮಾಡಿದ್ರೆ ಅಲ್ಲಿನ ಮೇನ್ ಗೇಟ್ ಓಪನ್ ಆಗುತ್ತೆ. ನಾವು ಎಂಟರ್ ಆಗ್ತಿದ್ದಂಗೆ ನಮ್ಮ ರೈಟ್ ಸೈಡಲ್ಲಿ ಒಂದು ಚಿಕ್ಕದಾಗಿ ಸ್ಟೋರೇಜ್ ಯೂನಿಟ್ ಥರ ಕೊಟ್ಟಿದ್ದಾರೆ. ಈ ಥರ ನೋಡಿ ಕಂಪಾರ್ಟ್ಮೆಂಟ್ಸ್ ಹಾಕ್ಬಿಟ್ಟು ನಾವು ನಮ್ಮ ಗ್ರಾಸರೀಸ್ ಎಲ್ಲ ಇಲ್ಲಿ ಸ್ಟೋರ್ ಮಾಡ್ತೀವಿ. ಆ್ಯಂಡ್ ಇದು ನಾವು ಕ್ಲೋಸ್ ಮಾಡಿರ್ತೀವಿ. ಸೊ ಅಲ್ಲಿಂದ ನೆಕ್ಸ್ಟ್ ನಮ್ಮ ವಾಶ್ರೂಮ್. ಸೊ ಇಲ್ಲೇ ನಮಗೆ ವಾಷಿಂಗ್ ಯೂನಿಟ್ ಮತ್ತು ವಾಕಿಂಗ್ ಸ್ಪೇಸ್, ಡ್ರೈ ಮತ್ತು ವೆಟ್ ಸೆಪ್ರೇಟ್ ಆಗಿ ಕೊಟ್ಟಿದ್ದಾರೆ. ಸೊ ಅಲ್ಲಿಂದ ಎಂಟ್ರೆನ್ಸ್ ಆಯಿತು. ಇದೊಂದು ಚಿಕ್ಕ ಪ್ಯಾಸೇಜ್ ಇದೆ, ಒಂದು ಮಿರರ್ ಮತ್ತು ನಾವು ಶೂಸಲ್ಲಿ ಇಟ್ಕೊಂಡಿದ್ದೀವಿ. ಮತ್ತು ಹಾಗೆ ಬಂದರೆ ನಮ್ಮ ಕಿಚನ್ ರೂಮ್. ಇಲ್ಲಿ ಈ ಥರ ಕಿಚನ್ ಸೆಟಪ್ ನಮಗೆ ಕೊಟ್ಟಿದ್ದಾರೆ. ಮೇಲ್ಗಡೆ ಒಂದು ಸ್ಮಾಲ್ ಆಗಿ ಸ್ಟೋರೇಜ್ ಸ್ಪೇಸ್ ಇದೆ. ಅಲ್ಲಿಂದ ನಮಗೆ ಎಷ್ಟು ಬೇಕು ಅಷ್ಟು ಇಲ್ಲಿ ನಾವು ಹಾಕೊಳ್ತಾ ಇರ್ತೀವಿ, ರೀಫಿಲ್ ಮಾಡ್ಕೊಳ್ತಾ ಇರ್ತೀವಿ. ಸೊ ಇದು ಕೆಳಗಡೆ ಫ್ರಿಡ್ಜ್. ಮತ್ತು ಇಲ್ಲಿನ ಗ್ಯಾಸ್ ಸ್ಟವ್ ನೋಡಿ, ಆ್ಯಕ್ಚುಲಿ ಇಂಡಕ್ಷನ್ ಸ್ಟೋನ್ ಥರ ಇದೆ. ಇದು ಮೆಜಾರಿಟಿ ಈ ಥರನೇ ಸಿಗುತ್ತೆ. ನಮ್ಮ ಇಂಡಿಯಲ್ಲಿ ಯೂಸ್ ಮಾಡೋವಂಥ ಗ್ಯಾಸ್ ಸ್ಟವ್ ಇಲ್ಲಿ ಸ್ವಲ್ಪ ಜನ ಅದನ್ನು ಕೂಡ ಯೂಸ್ ಮಾಡ್ತಾರೆ, ಬಟ್ ಮೋಸ್ಟ್ ಆಫ್ ದ ಅಪಾರ್ಟ್ಮೆಂಟ್ಸ್ ಅಲ್ಲಿ ನಮಗೆ ಈ ತರ ಇಂಡಕ್ಷನ್ ಸ್ಟವ್ಗಳನ್ನೇ ಇರುತ್ತೆ. ಈಗ ನಾನು ಮಿಕ್ಕಿರೋ ಅಂತ ರೂಮ್ಸ್ ನ ತೋರಿಸ್ಕೊಡ್ತೀನಿ. ಸೊ ಇದು ನಮ್ಮ ಬೆಡ್ರೂಮ್. ಇಲ್ಲೊಂದು ನಮಗೆ ಪುಟ್ಟದಾಗ ಒಂದು ಬೆಡ್ ಕೊಟ್ಟಿದ್ದಾರೆ, ತುಂಬ ಕೋಸಿ ಆಗ್ಬಿಟ್ಟು. ಇದು ನನ್ನ ಫೇವ್ರೆಟ್ ಸ್ಪಾಟ್ ಆಕ್ಚುಲಿ. ಇಲ್ಲಿ ತುಂಬಾನೇ ಚಳಿ ಇರೋದ್ರಿಂದ ಇಲ್ಲೇ ಬೆಚ್ಚು ಕುತ್ಕೊಳ್ಳೋಕೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಅದ್ರ ಪಕ್ಕದಲ್ಲೇ ಒಂದು ಪುಟಾಣಿ ಟೇಬಲ್ ತರ ಇದೆ. ಅಲ್ಲಿ ನಮ್ಮ ಚಾರ್ಜಿಂಗ್ ಎಲ್ಲ ನಾವು ಚಾರ್ಜಿಂಗ್ ಯೂನಿಟ್ ಟೈಪ್ ಇಟ್ಕೊಂಡಿದ್ದೀವಿ. ಸೊ ಹಾಗೆ ಅದ್ರ ಆಪೋಸಿಟ್ ನೋಡಿದ್ರೆ ನಮಗೊಂದು ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಇದು ನಮ್ಮ ಪುಟ್ಟ ದೇವರ ಮನೆ. ಇದು ಆ್ಯಕ್ಚುಲಿ ನಾವೇ DIY ಮಾಡಿರೋದು. ಕಾರ್ಡ್ಬೋರ್ಡ್ ನಮ್ಗೆ ಅಮೆಝಾನ್ ಆರ್ಡರ್ಸ್ ಎಲ್ಲ ಬಂದಿರುತ್ತಲ್ಲ, ಅದರಲ್ಲೇ ನನ್ನ ಹಸ್ಬೆಂಡ್ ಎಸ್ಪೆಷಲಿ ಫುಲ್ ಇದು DIY ಅಲ್ಲಿ ನಾವಿದು ಮಂಟಪ ಮಾಡಿದ್ದೀವಿ. ಸೊ ಹಾಗೆ ನಮ್ಮ ಸ್ವಲ್ಪ ಬುಕ್ಸ್ ಮತ್ತು ದೀಪ, ಅರಿಶಿನ ಕುಂಕುಮ ಎಲ್ಲ ನಾವು ಇಲ್ಲಿ ಈ ಥರ ಸೆಟಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ.
ಈ ಪ್ಲೇಸ್ ಏನು ನೋಡ್ತಿದ್ದೀರಾ ಇದು ನನ್ನ ಹಸ್ಬೆಂಡ್ ಅವರ ವರ್ಕ್ ಸ್ಟೇಷನ್. ಅವರಿಗೆ ಹೇಗೆ ಬೇಕೋ ಆ ಥರ ಸೆಟಪ್ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಇಲ್ಲಿ ಹೈಬ್ರಿಡ್ ವರ್ಕ್ ಸಿಸ್ಟಮ್ ಇರುತ್ತಲ್ವ, ಸೊ 2 days ಅವ್ರು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರ್ತಾರೆ. ಹಾಗೂ ತುಂಬಾ ಎಡಿಟಿಂಗ್ಸ್, ನಮ್ಮ ವ್ಲಾಗ್ ಎಡಿಟಿಂಗ್ಸ್ ಆಗಲಿ, ಅವರ ಸ್ಕೆಚ್ ಎಲ್ಲ ಅವರು ಇಲ್ಲೇ ಕುತ್ಕೊಂಡು ಮಾಡ್ತಾ ಇರ್ತಾರೆ. ಸೊ ನನ್ನ ಹಸ್ಬೆಂಡಿನ ಫೇವ್ರೆಟ್ ಸ್ಪಾಟ್ ಅಂತಂದರೆ ಇದೆ. ಸೊ ದಿಸ್ ಇಸ್ ಆರ್ ಲಿವಿಂಗ್ ರೂಮ್. ನಮ್ಮ ಸೋಫಾ ಎದುರುಗಡೆನೆ ಈ ಥರ ದೊಡ್ಡದಾಗಿ ಒಂದು ಟೇಬಲ್ ಸೆಟಪ್ ನಾವು ಮಾಡ್ಕೊಂಡಿದ್ದೀವಿ. ಯಾಕಪ್ಪ ಅಂತಂದರೆ ನಾವು ಇದೇ ಟೇಬಲ್ನ ಡೈನಿಂಗ್ ಟೇಬಲ್ ಥರ ಯೂಸ್ ಮಾಡ್ಕೊಳ್ತೀವಿ. ಹಾಗೆ ಇಲ್ಲೇ ಕೂತ್ಕೊಂಡು ನಮಗೆ ಟಿ ವಿ ಕೂಡ ನೋಡೋಕ್ಕೆ ಕನ್ವೀನಿಯೆಂಟ್ ಆಗಿರುತ್ತೆ. ಆ್ಯಂಡ್ ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು, ಬೆಡ್ರೂಮ್, ಪೂಜಾ ರೂಮ್ ಮತ್ತು ವರ್ಕ್ ಸ್ಟೇಷನ್ ಆ್ಯಂಡ್ ಲಿವಿಂಗ್ ರೂಮ್ ಆ್ಯಕ್ಚುಲಿ ತುಂಬ ಸೆಪ್ರೇಟ್ ಆಗಿಲ್ಲ. ಸೊ ಇದೆಲ್ಲ ಕೂಡ ನಮಗೆ ಒನ್ ಹ್ಯೂಜ್ ಹಾಲಲ್ಲೇ ಕವರ್ ಆಗುತ್ತೆ. ಸೊ ಅದರ 360 ಡಿಗ್ರಿ ವ್ಯೂಸ್ ಒಮ್ಮೆ ನೋಡೋಣ. ಸೊ ಇಲ್ಲಿಂದ ನಾವು ಕಿಚನ್ ಎಲ್ಲ ದಾಟಿ ಈ ಕಡೆ ಬಂದ ತಕ್ಷಣನೇ ನಮಗೆ ನೋಡಿ ಇದೊಂದು ಸೆಟಪ್ ಇದೆ, ಸ್ಟೋರೇಜ್ ಯೂನಿಟ್ ಟೈಪು. ಇದು ನಮ್ಮ ಬೆಡ್ರೂಮ್, ಹಾಗೆ ಇದು ಟಿ ವಿ ಯೂನಿಟ್, ಅಲ್ಲೇ ನಾವು ಪೂಜಾ ಮಂದಿರ ಸಹ ಇದು ಇಟ್ಕೊಂಡಿದ್ದೀವಿ. ಅದೇ ಇವರ ವರ್ಕ್ ಸ್ಟೇಷನ್, ಮತ್ತು ಇದು ನಮ್ಮ ಸೋಫಾ. ಮಜಾ ಆಯಾ. ಇಲ್ಲಿ ಚಳಿ ಜಾಸ್ತಿ ಇರೋದ್ರಿಂದ ನಮ್ಗೆ ಹೀಟರ್ ಬೇಕೇ ಬೇಕು. 10 ಅಥವಾ ಇನ್ನು -ಡಿಗ್ರೀಸಲ್ಲಿ ಹೋಗುವಾಗ ನಾವು ಹೀಟರ್ನ ಆನ್ ಮಾಡ್ಕೊಂಡಿರ್ತೀವಿ. ಸೊ ನೀವು ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇರ್ಬೋದು, ಇದು ನಮಗೆ ಆ್ಯಕ್ಚುಲಿ ಔಟ್ಸೈಡ್ ವ್ಯೂ. ಹಾಗೆ ಒಂದು ಬಾಲ್ಕನಿ ಕೂಡ ಹೋಗೋಣ ನಾವು. ತುಂಬಾ ಚಳಿ ಇದೆ. ಸೊ ನಮಗೆ ತುಂಬಾ ದೊಡ್ಡ ಬಾಲ್ಕನಿ ಸಿಕ್ಕಿದೆ. ಇದು ನಮ್ಮ BBQ ಸೆಟಪ್. ಆ್ಯಕ್ಚುಲಿ ಕುತ್ಕೊಂಡು ಕಾಫಿ ಕುಡಿಯೋಕೆ ಅಂತ ಟೇಬಲ್, ಚೇರ್ ಎಲ್ಲ ಕೊಟ್ಟಿದ್ದಾರೆ. ಬಟ್ ಈ ಚಳಿಗೆ ಇಲ್ಲಿ ಹೊರಗಡೆ ನಾವು ಬರೋದಿಲ್ಲ, ಬರೀ ಬಟ್ಟೆ ಒಣಗ್ಸೋಕ್ಕೆ ಇಲ್ಲಿದ್ರೆ BBQ ಮಾತ್ರ ಹೊರಗಡೆ ಬರ್ತೀವಿ. ಸೊ ನೋಡಿ ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಮನೆ ಅಲ್ವಾ. ಹಾಗೆ ನೋಡಿ ಆ್ಯಕ್ಚುಲಿ ನಾವು ರೋಡ್ ಕ್ರಾಸ್ ಮಾಡಿದ ತಕ್ಷಣನೇ ನಮಗೆ ಬಸ್ ಸ್ಟ್ಯಾಂಡ್ ಸಿಗುತ್ತೆ. ನಾವು ಜಾಸ್ತಿ ದೂರ ಹೋಗ್ಬೇಕಂತಾನೂ ಇಲ್ಲ, ತುಂಬಾ ಕನ್ವೀನಿಯೆಂಟ್ ಆಗಿದೆ ನಮಗೆ ಆ್ಯಕ್ಚುಲಿ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಎಲ್ಲ ಇಲ್ಲಿ. ನೀವು ಕಿಚನಲ್ಲಿ ಒಂದು ಪುಟ್ಟ ಫ್ರಿಡ್ಜ್ ನೋಡಿದ್ರಿ ಅಲ್ವಾ, ನಮಗೆ ಹೊರಗಡೆ ಕೂಡ ಒಂದು ಫ್ರಿಡ್ಜ್ ಇದೆ. ಚಳಿ ಜಾಸ್ತಿ ಆದಾಗ ನಾವು ನಮ್ಮ ಬಾಲ್ಕನಿಯಲ್ಲೇ ಒಂದು ಪುಟ್ಟ ಫ್ರಿಡ್ಜ್ನ ಸೆಟಪ್ ಮಾಡ್ಕೊಂಡಿದ್ದೀವಿ ನೋಡಿ. ಇಲ್ಲಿ ಇದು ಇವಾಗ ಸದ್ಯಕ್ಕೆ ಹಾಲಿದೆ. ಸೊ ನಮ್ಮ ಫ್ರಿಡ್ಜಲ್ಲಿ ಆ್ಯಕ್ಚುಲಿ ಐಟಮ್ಸ್ ಎಲ್ಲ ಓವರ್ಲೋಡ್ ಆಯಿತು ಅಂತಂದರೆ ನಾವು ಸ್ಟ್ರೇಟ್ ಅವೇ ಇಲ್ಲಿ ಇಟ್ಬಿಡ್ತೀವಿ. ಯಾಕಂತಂದರೆ ಫ್ರಿಡ್ಜಲ್ಲಿ ಇರೋ ಥರನೇ ಇಲ್ಲಿ ಕೂಡ ನಮಗೆ ಫ್ರೆಶ್ ಆಗಿ ಯಾವುದೇ ತರಕಾರಿ ಇರಲಿ ಎಲ್ಲ ಫ್ರೆಶ್ ಆಗೇ ಇರುತ್ತೆ, ಹಾಳಾಗೋದಿಲ್ಲ. ಸೋಡಾಸ್ ಆಗಿರಲಿ ಅಥವಾ ಯಾವುದೇ ಕೋಲ್ಡ್ ಡ್ರಿಂಕ್ಸ್ ಕೂಡ ಇಲ್ಲಿಂದಾನೇ ನಾವು ತೊಗೊಂಡು ಹೋಗ್ತೀವಿ ಒಳಗಡೆಗೆ, ಅಷ್ಟು ತುಂಬಾ ಚಿಲ್ ಆಗಿರುತ್ತೆ. ಸೊ ಇದಾಗಿತ್ತು ನಮ್ಮ ಹೋಮ್ ಟೂರ್. ಹೋಪ್ ಯು ಗೈಸ್ ಲೈಕ್ಡ್ ಇಟ್. So please don't forget to like, share and subscribe to our channel. Bye. Take care.